ಚಿಕನ್. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸಖತ್ತಿದ್ದೀನಿ, ನೀವು ಸೂಪರ್ ಇದ್ದೀರಾ ಅಂತ ಅನ್ಕೊಂಡಿನಿ. ಇವತ್ತು ನಾನು ಚಿಕನ್ ತಗೊಬಂದಿನಿ ಬಿಳೆ ಸಾರು ಮಾಡಕ್ಕೆ, ಬ್ಯಾಚುಲರಿಗೋಸ್ಕರ. ಪಟಾಪಟ್ ಅಂತ ಮಾಡೋದೈತಿ, ತಿನ್ನೋದೈತಿ, ಬರ್ರಿ. ಎಣ್ಣೆ, ಹಸಿಮೆಣಸು, ಈರುಳ್ಳಿ, ಟೊಮೆಟೊ, ಹಸಿ ಶುಂಠಿ, ಅರಿಶಿನ ಪುಡಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ರುಚಿಗೆ ತಕ್ಕಷ್ಟು ಕಲ್ಲುಪ್ಪು, ಚಿಕನ್, ಹಿಂಗೆ ಬೇಯಿಸ್ಕೋಬೇಕು. ನೀರು ಹಾಕ್ತತಿನೇ ಫ್ರೈ ಮಾಡ್ಕೋಬೇಕು. ಉಳ್ಳಾಗಡ್ಡೆ, ಟೊಮೆಟೊ ಹಣ್ಣು, ಚಿಕನ್ನು ಎಲ್ಲ ಬೆಂದ ನಂತರ ನೀರು ಹಾಕ್ಬೇಕು. ಈಗ ನೀರು ಹಾಕ್ತಾ ಇದ್ದೀನಿ, 2 ಗ್ಲಾಸ್ ನೀರು ಹಾಕ್ತಾ ಇದ್ದೀನಿ. ಇದು ಬೆಂದು ಬತ್ತಬೇಕು, ಆವಾಗ ಟೇಸ್ಟ್ ಬರ್ತೈತಿ. ಕೊತ್ತಂಬರಿ ಸೊಪ್ಪು, ಸಖತ್ ಟೇಸ್ಟ್ ಬಂದೈತಿ. ಕೊತ್ತಂಬರಿ ಸೊಪ್ಪು ಹಾಕಿ ಒಂದು 2 ನಿಮಿಷ ಮುಚ್ಚಿಟ್ಟು ಹಾಗೆ ಇಳಿಸ್ಬಿಡೋದು. ಬೆಳೆ ಚಿಕನ್ ಸಾರು ಸಖತ್ತಾಗೈತಿ, ಅಷ್ಟು ಟೇಸ್ಟ್ ಆಗೈತಿ ಸಾರು. ಊಟ ಮಾಡ್ಬೇಕಂದ್ರೆ ಚಿಕನ್ ಸಾರು ಬೆಳೆದು ಮಾಡ್ಕಿ ಊಟ ಮಾಡ್ರಿ ನೀವು, ಏನು ಸಖತ್ತಾಗೈತೆ ಅಂತ ನಿಮಗೆ ಗೊತ್ತಾಗುತ್ತೆ. ಚಿಕನ್ ಸಾರು ಖಾರ ತಿರ್ಸೋದು ಬೇಡ, ಏನಿಲ್ಲ. ಹಸಿಮೆಣ್ಸಿನ್ಕಾಯಿ ಕೊಚ್ಚಾಕಿ ಈ ಥರ ಮಾಡಿದ್ನಲ್ಲ, ಆ ಥರ ಮಾಡಿದ್ರೆ ಸಖತ್ತಾಗೈತಿ.
ಇದು ಬ್ಯಾಚುಲರಿಗೋಸ್ಕರ ಮಾಡಿದ್ದು ಚಿಕನ್ ಸಾರು ಬಿಳೆದು ಸಖತ್ ಟೇಸ್ಟ್ ಐತಿ. ಕೆಲಸನೂ ಬೇಗ ಆಕತಿ, 10 ನಿಮಿಷದ್ರೊಳಗೆ ಚಿಕನ್ ಸಾರು ರೆಡಿ. ನೀವು ಒಂದು ಸಲ ತಿಂದು ನೋಡಿರಿ ಮನೆಗೆ. ನೀವೇನು ತಿನ್ನಿಲ್ಲಲ್ಲ, ಈ ಸಲ ತಿಂದು ನೋಡಿರಿ. ನಾವು ಹೇಳಿದ್ಕಿಂತ ನಿಮ್ಗೆ ತಿಂದು ನೋಡಿದರೆ ರುಚಿ ಹೆಂಗಂತ ಗೊತ್ತಾಕತಿ. ಇದು ರೊಟ್ಟಿಗೂ ಚಲೋ ಆಕತಿ, ಸಾರು ಕಜ್ಜಾಯಕ್ಕೂ ಚಲೋ ಆಕತಿ, ಅನ್ನಕ್ಕೂ ಚಲೋ ಆಕತಿ. ನೀವು ಯಾವತ್ತು ಮಾಡ್ಕಿ ತಿನ್ನೋಕ್ಕೂ ಅಡ್ಡಿಲ್ಲ. 10 ನಿಮಿಷದ ಸಾರು ಅಷ್ಟು ಚಲೋ, ಮಾಡೋಕ್ಕೂ ಚಲೋ ಆಕತಿ, ತಿನ್ನೋಕ್ಕೂ ಚಲೋ ಆಕತಿ. ಮಾಡೋಕ್ಕೂ ಏನು ಅಷ್ಟೆಲ್ಲ ತ್ರಾಸಿಲ್ಲ. ಖಾರ ತೀರಿಸ್ಬೇಕು, ಕಾಯಿ ಹೆರಿಬೇಕು ಅನ್ನೋ ಕೆಲಸ ಇಲ್ಲ. ಇಷ್ಟೇ ನಾ ಮಾಡಿದ್ನಲ್ಲ ಅಷ್ಟೇ ಮಾಡ್ಕೊಂಡು ತಿಂದು ನೋಡಿರಿ. ಬಿಳೆ ಸಾರು, ಚಿಕನ್ ಬಿಳೆ ಸಾರು ನೋಡಿದ್ರೆ ನೀವು ಬಿಡೋದಿಲ್ಲ. ಇನ್ನು ಯಾವಾಗೂ ಇದನ್ನೇ ಮಾಡ್ಕೊಂಡೇ ತಿಂತೀರ, ಅಷ್ಟು ಸಖತ್ತಾಗೈತಿ. ನೋಡೋಕ್ಕೊಂದೇ ಬಿಳೆ ಕಂಟೆ ಬಿಟ್ರೆ ಎಲ್ಲ ಐಟಮ್ ಆಕೈತಿ. ಕಾಯಿ, ಒಣಮೆಣ್ಸಿಕಾಯಿ ಅದೊಂದು ತಿರ್ಸಾಕ್ನಿಲ್ಲ. ಇದೇ ಥರ ಬಿಳೆ ಸಾರು, ಚಿಕನ್ ಸಾರು ಅಂದರೆ. ಈ ವಿಡಿಯೋ ನೋಡಿದ್ರಲ್ಲ ಹೆಂಗಾಗೈತೆ ಅಂತ ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಆಗ್ರಿ, ಬೆಲ್ ಬಟನ್ ಹೊಡೀರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ.